ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕ ವಿನಯ್ ಕುಲಕರ್ಣಿ ಜಾಮೀನು ಅರ್ಜಿ ವಜಾಗೊಂಡಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಕೊಟ್ಟಿದೆ. 16ನೇ ಆರೋಪಿ ಚಂದ್ರಶೇಖರ್ ಎಂಟಿಗೆ ಜಾಮೀನು ಮಂಜೂರು ಮಾಡಿ ಜಡ್ಜ್ ಸಂತೋಷ್ ಗಜಾನನ್ ಭಟ್ ಆದೇಶಿಸಿದ್ದಾರೆ. ಆನೇಕಲ್ ತಾಲೂಕಿನ ಸೂರ್ಯನಗರ ಠಾಣಾ ವ್ಯಾಪ್ತಿಯಲ್ಲಿ ಸರಣಿ ಕಳ್ಳತನ ನಡೆದಿದೆ. ಧನುಷ್ ಎಂಬುವವರ ಮನೆ ಬೀಗ ಮುರಿದು 10 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳ್ಳತನ ಮಾಡಲಾಗಿದೆ. 50,000 ನಗದು, 80 ಗ್ರಾಂ ಚಿನ್ನಾಭರಣ, 1 ವಜ್ರದ ಉಂಗುರ, ಬೆಳ್ಳಿ ಆಭರಣ ಕದಿಯಲಾಗಿದೆ. ಇನ್ನು ಸಂಗಮೇಶ್ವರ ಪಾಲಿಕ್ಲಿನಿಕ್ನಲ್ಲಿದ್ದ 5 ಲಕ್ಷ ನಗದು, 10 ಗ್ರಾಂ ಚಿನ್ನಾಭರಣ ಕಳ್ಳತನ ಮಾಡಲಾಗಿದೆ. 2026ರ ಐಪಿಎಲ್ ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ಡಿಸಿಎಂ ಡಿಕೆ ನಿನ್ನೆ ತಾನೇ ಭರವಸೆ ಕೊಟ್ಟಿದ್ರು. ಆದರೆ ಈ ಬೆನ್ನಲ್ಲೇ ಹಿರಿಯ ವಕೀಲ ಅಮೃತೇಶ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಮ್ಯಾಚ್ಗೆ ಅನುಮತಿ ಕೊಡದಂತೆ ಅಪೀಲು ಸಲ್ಲಿಸಿದ್ದಾರೆ. ಅಲ್ಲಿ ಕೆಪಾಸಿಟಿ ಇರೋದೇ 30,000, ವಿವಿಐಪಿಗಳಿಗೆ 10,000 ಟಿಕೆಟ್ ಹೋಗುತ್ತೆ. ಇಂತಹ ಸಂದರ್ಭದಲ್ಲಿ ಮತ್ತೆ ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಬೇಡ ಅನಿಸುತ್ತೆ ಅಂತ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ. ಕಸ ಸಂರಕ್ಷಣಾ ಘಟಕ ನಿರ್ಮಾಣಕ್ಕೆ ಭೂ ಸ್ವಾಧೀನಕ್ಕೆ ಮುಂದಾಗಿರುವ ಕಂದಾಯ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಅಂಜನಾಪುರ ಬಳಿಯ ಗೊಲ್ಲಹಳ್ಳಿ ಗ್ರಾಮದ 84 ಎಕರೆ ಸ್ವಾಧೀನಕ್ಕೆ ಕಂದಾಯ ಇಲಾಖೆ ಮುಂದಾಗಿದ್ದು, ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಸ ಸಂಸ್ಕರಣಾ ಘಟಕ ನಿರ್ಮಾಣಕ್ಕೆ ಬಿಡಲ್ಲ, ಕಸ ಸಂಸ್ಕರಣಾ ಘಟಕದಿಂದ ವಾತಾವರಣ ಕಲುಷಿತವಾಗುತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ.